Sad part is lot of acacias have now come here. That is all acacia, which is invasive species. So it is becoming a competition for the ಬ್ಯೂಟಿಫುಲ್ ವೈಟ್ ಎಕ್ಸಸ್. ವೈಟ್ ಎಕ್ಸ್ ನೀನು ಕಲ್ತ್ಬಿಟ್ಟಿಯಲ್ಲ ಹೆಸರೆಲ್ಲ. ನೀನು ನನ್ನ ಡ್ಯೂಟಿ ಮುಂದೆ 3 ವರ್ಷ ಮಾಡು, ಎಲ್ಲ ಹೇಳ್ಕೊಟ್ಬಿಡ್ತೀನಿ ನಿನಗೆ. ದಿಸ್ ಒನ್ ಆಫ್ ದ ಲಾಸ್ಟ್ ವೈಟ್ ಎಕ್ಸ್ ಆಫ್ ದಿಸ್ ಲೇಕ್ ಬೆಡ್. ವೈಟ್ ಎಕ್ಸಿನ ಪಕ್ಕ ಯಾವುದದು? ಅದು ಸತ್ತೋಗಿದೆ. ಆ ಕಡೆ ಇರೋದು ಕುನ್ನೇರಳೆನಾ? ಸೈಸಿಜಿಯಮ್ ಕ್ಯಾರಲ್ ಆಫ್ ಐಟಮು ಅಷ್ಟು ದಪ್ಪದ್ದು. ಒನ್ ಮೋರ್ ಜೈಜಾಂಟಿಕ್ ಕ್ಯಾರಿಯೋಫೈಲಾಟಮ್. ಇದು ಆ್ಯಕ್ಚುಲಿ ಅನ್ಬಿಲೀವೇಬಲ್. ನಾನು ಇಷ್ಟು ದಪ್ಪ ಆಗುತ್ತೆ ಈ ಮರ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ವ. ಅಲ್ಲ, ಎಷ್ಟು 500 ವರ್ಷ ಎಲ್ಲ ಆಗಿರುವ. ಆ್ಯಕ್ಚುಲಿ ಇದು ನೇರಳೆ ಸ್ಪೀಷೀಸಲ್ಲಿ ಸಣ್ಣದು ಇದು ಇದೆ ಅಂತ ಲೆಕ್ಕ. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಕಾಣುತ್ತಿದ್ದು, ನೀರು ಬದಿಯಲ್ಲೆಲ್ಲ ಇರುವಂಥದ್ದು. ಇದ್ರ ಗರ್ತ್ ನೋಡ್ರ, ಟೇಪ್ ತಗೋ. ಸೊ ವರ್ಲ್ಡ್ಸ್ ನಂಬರ್ 1 ಸೈಸಿಜಿಯಮ್ ಕ್ಯಾರಿಯೋಫೈಲಾಟಮ್. and all a bonsai type of shape is there, whole tree. ಹದಿನಾಲ್ಕಾ? ಸೊ 14 ಫೀಟ್ ಗರ್ತಿದ್ದು. ಇನ್ನೂ ಆ್ಯಕ್ಚುಲಿ ಕೆಳಗಡೆ ಇನ್ನೂ ಜಾಸ್ತಿ. 13.5 13.5 ಫೀಟ್ ಗರ್ತ್ ಕ್ಯಾರಿಯೋಫೈಲಾಟಮ್, ಸೈಸಿಜಿಯಮ್ ಕ್ಯಾರಿಯೋಫೈಲಾಟಮ್. ಸೊ ಇದಕ್ಕೆ ಒಂದು 500ರಿಂದ 700 ವರ್ಷ ಆಗಿರುತ್ತೆ ಇದಕ್ಕೆ, ನನ್ನ ಅಂದಾಜು. ಭಯಂಕರ ಮರ. ಅಲ್ಲೂ ಇನ್ನೂ ಇದಾವೆ ಆ ಕಡೆ. ಇದು ನೋಡಿ, ಇದು ನಿನ್ನ ಕುನ್ನೇರಳೆ ಇದು. ಎಷ್ಟು ಅಡಿ ಇರ್ತಿದ್ದು? 13.5 ಅಡಿ ಬರೋಕ್ಕೆ 500 ವರ್ಷ ಬೇಕಿದ್ದಕ್ಕೆ. ಮಿನಿಮಮ್ 500 ಇಯರ್ಸ್. ನಾನು ನನ್ನ ಲೈಫಲ್ಲೇ ಇಂಥ ಮರಗಳು ಇದೆ ಅಂತ ಇಮ್ಯಾಜಿನ್ ಮಾಡಿರಲಿಲ್ಲ ಆ್ಯಕ್ಚುಲಿ.